ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 16/12/2025 ಮಂಗಳವಾರ ಏನೇನಾಗ್ತಾ ಇದೆ. ಸೊ US ಮಾರ್ಕೆಟ್ಸ್ಗಳು ಫ್ಲಾಟ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸಿಕ್ಕಾಪಟ್ಟೆ ಫಾಲ್ ಆದ್ವು. ಆಫ್ಟರ್ ಗೇನಿಂಗ್ ಆಫ್ ಮೊಮೆಂಟಮ್ ಆಗಿತ್ತು ನೋಡ್ಕೊಳ್ತೀರಿ. ಮೊನ್ನೆ 2 ದಿನ ಮಾರ್ಕೆಟ್ ಈಗ ಒಂದಿಷ್ಟು ಕರೆಕ್ಷನ್ ತೋರ್ಕೊಂಡಿದೆ. ಅದ್ರ ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ ಅದಕ್ಕಿಂತ ಮುಂಚೆನೆ ಕ್ಲೋಸ್ ಆಗಿರುತ್ತೆ. ದೇ ಆರ್ ಜಸ್ಟ್ ಕ್ಲೋಸ್ ಪಾಸಿಟಿವ್. ಅಂಡ್ ಈಗ ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ನಿಮಗೆ ನೆಗೆಟಿವ್ ಆಗಿ ಶೋಕಾಸ್ ಮಾಡುತ್ತೆ. ಅವರೇಜ್ ಆಗಿ ಮಿನಿಮಮ್ ಲುಕ್ ನಿಕ್ಕಿ ಜಪನೀಸ್ 1% ನೆಗೆಟಿವ್ ಇದೆ. whereas ಸ್ಟ್ರೇಟ್ ಟೈಮ್ಸ್, even Hang Seng, Taiwan, so especially Kospi, all are looking at a very much negative market. ಓಕೆ, ಅದ್ರ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ತೋರಿಸ್ತಾ ಇರೋದು ಮಿನಿಮಮ್ ಅಂದ್ರೆ 50 ಪಾಯಿಂಟ್ಗಳ ನೆಗೆಟಿವ್ ಓಪನ್. ಸೊ 50 ಪಾಯಿಂಟ್ಗಳು ನೆಗೆಟಿವ್ ಓಪನ್ ಆಗುತ್ತೆ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಈಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋದು ADR ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಎಸ್ ADRಗಳು ನಿಮಗೆ ಫ್ಲಾಟ್ನೆಸ್ ಶೋಕಾಸ್ ಮಾಡುತ್ತೆ. ಲುಕೆಟ್ ICICI ಬ್ಯಾಂಕ್ ಮತ್ತೆ HDFC ಬ್ಯಾಂಕ್ ಮಾಡೋದು ಜಸ್ಟ್ ಫ್ಲಾಟ್, ವೆಲ್ಸ್ ವಿಪ್ರೋ ಪಾಸಿಟಿವ್ ಇದ್ದು ಇನ್ಫೋಸಿಸ್ ಜಸ್ಟ್ ನೆಗೆಟಿವ್. ಸೊ ಫ್ಲಾಟ್ ಇದೆ. ಸೊ ADR ಪಾಯಿಂಟ್ ಆಫ್ ವ್ಯೂದಿಂದ ಮಾರ್ಕೆಟ್ ಫ್ಲಾಟ್ ಇದೆ. ಓಕೆ, FID ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡ್ಕೋತೀರಿ. ನೋಡ್ಕೋತೀರಿ. ಸೊ FIದವರು ಸೆಲ್ ಮಾಡ್ತಾ ಇದಾರೆ. ಓಕೆ, ಅದು ಕಾಮನ್ ಇದೆ. ನವೆಂಬರ್ ಹಾಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಿನ್ನೆ ಕೂಡ ಲೈಕ್ ದೇ ಆರ್ ಜಸ್ಟ್ ಸೋಲ್ಡ್ ಹಿಯರ್ ಅರೌಂಡ್ 1468 ಹಿಯರ್. ಆಮೇಲೆ ಡಿಆರ್ ಹಾರ್ಡ್ಲಿ ಬೈ ಮಾಡಿದ್ದಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಶೋಕಾಸ್ ಮಾಡ್ತಾ ಇರೋದೇನಪ್ಪ ಅಂದ್ರೆ, ಸೊ ನೋಡ್ಕೊಳ್ಳಿ ಮಾರ್ಕೆಟ್ ಯಾಕೆ ಸ್ಟೇಬಲ್ ಆಗಿದೆ, ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಅಂದ್ರೆ, ಬಿಕಾಸ್ ಅಕ್ಟೋಬರ್ ಆಗಲಿ ನವೆಂಬರ್ ಆಗಲಿ ಹೆಚ್ಚಿನ ಬಾಯಿಂಗ್ ನಡೀತಾ ಇದೆ DI ದಿಂದ, ನಾಟ್ ಫ್ರಮ್ ದ FII. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿಕ್ಕೇನೋ ಪ್ರಯತ್ನ ಆಗ್ತಾ ಇದೆ. ಸೊ ನೋಡ್ಕೊಳ್ಳಿ DIದವರು 52,000 ಕೋಟಿ, ನವೆಂಬರ್ಲಿ 77,000 ಕೋಟಿ, ಈಗ ಸದ್ಯದ ಮಟ್ಟಿಗೆ 41,000 ಕೋಟಿ. ಕಂಪೇರ್ಡ್ ಟು FIದವ್ರ ಜೊತೆ ನೋಡಿದ್ರೆ ದಿಸ್ DI ಇಸ್ ಹೋಲ್ಡಿಂಗ್ ದ ಮಾರ್ಕೆಟ್. ದಟ್ಸ್ ವೈ DIದವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ನ ಮೇಲೆಗಡೆ ತಗೊಂಡೋಗ್ಲಿ. ವೇರ್ ಆಸ್ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ ನೋಡ್ಕೊಳ್ತೀರಿ, ಈ ವಾರ ಶುಕ್ರವಾರ ಬರ್ತಾ ಇದೆ. ಸೊ ಮಾರ್ಕೆಟ್ ಅದಕ್ಕೋಸ್ಕರ ವೀಕ್ನೆಸ್ ಶೋಕಾಸ್ ಮಾಡ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಬಿಕಾಸ್ ಆಫ್ ದಿಸ್ ಒನ್, ಜೀರೋ ಇಂಟ್ರೆಸ್ಟ್ ರೇಟ್ ಇರೋ ಜನ ಓಕೆ ಜಪಾನ್ದಿಂದ ದುಡ್ಡು ತರ್ತಾ ಇದ್ರು ಅಂಡ್ ಇಂಡಿಯನ್ ಮಾರ್ಕೆಟ್ ನಲ್ಲಿ ಅಥವಾ ಎಮರ್ಜಿಂಗ್ ಮಾರ್ಕೆಟ್ ನಲ್ಲಿ ಅಥವಾ ರಿಸ್ಕ್ ಅಸೆಟ್ಸ್ ಅಲ್ಲಿ ಕ್ರಿಪ್ಟೋ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾ ಇದ್ರು. ಅದರಿಂದ ಚೆನ್ನಾಗಿ ಲಾಭ ತಗೋತಿದ್ರು. ಈಗ ಇಂಟ್ರೆಸ್ಟ್ ರೇಟ್ ನ ಸಡನ್ಲಿ ಏನಾದ್ರು ರೈಸ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಇಲ್ಲಿ ಲಿಕ್ವಿಡಿಟಿ ಗ್ರಾಬ್ ಅಥವಾ ಲಿಕ್ವಿಡಿಟಿ ಕಡಿಮೆ ಆಗತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ. ಸೊ ದಟ್ ಇಸ್ FIದವರು ಇಲ್ಲಿಂದ ದುಡ್ಡನ್ನ ತೆಗಿತಾ ಇದ್ದಾರೆ. ಸೊ ಇದು ನಿಮಗೆ ಆಗ್ಬಹುದು, ಮಾರ್ಕೆಟ್ ಸ್ವಲ್ಪ ಟೆಂಪರರಿ ಪಾಸ್ ಆಗ್ಬೋದು, ಬಟ್ ನಾಟ್ ಲೈಕ್ ಲಾಂಗರ್ ಪಾಯಿಂಟ್ ಆಫ್ ವ್ಯೂ. ಸೊ ಇದು ನೆನ್ಪಿಟ್ಕೊಳ್ಳಿ. ಅಂಡ್ ಇವಾಗ ಬರ್ತಾ ಇರುವ ಮೇನ್ ಡೇಟಾ ಇವತ್ತು PMI ಡೇಟಾಗಳು ಬರ್ತಾ ಇದೆ 10:30 ಸುಮಾರು. ಗ್ಲೋಬಲ್ ಸರ್ವಿಸಸ್ ಇವನ್ ಮ್ಯಾನುಫ್ಯಾಕ್ಚರ್ PMI ಕೂಡ ಬರ್ತಾ ಇದೆ. ಅದನ್ನ ಬಿಟ್ಟರೆ US ಮಾರ್ಕೆಟ್ ಡೇಟಾಗಳಿದೆ ಸಂಜೆ, ಅದು ನಮಗೆ ನಾಳೆ ಇಫೆಕ್ಟ್ ನ ಶೋಕಾಸ್ ಮಾಡುತ್ತೆ. ಸೊ ADR ಡೇಟಾ, ಎಕನಾಮಿಕ್ ಕ್ಯಾಲೆಂಡರ್ ಅಂಡ್ ಇವನ್ FID ಆಕ್ಟಿವಿಟಿ ನೋಡಿದ್ರಿ. ಅಂಡ್ ವಾಟ್ ಅಬೌಟ್ ಡೆರಿವೇಟಿವ್ ಡೇಟಾ? ಸೊ ಡೆರಿವೇಟಿವ್ ಡೇಟಾ ನೋಡಿದ್ರೆ, ಸೊ FIದವರಂತೂ ಹೆವಿ ಶಾರ್ಟ್ ಪೊಸಿಷನ್ ಇದ್ದಾರೆ. ಸೊ ಓವರ್ ಆಲ್ ಸಮರಿ ಆಂಗಲ್ ಅಂತ ನೋಡಿದ್ರೆ FI ದಟ್ ಇಸ್ ಸ್ಮಾರ್ಟ್ ಮನಿ, ಸೊ ದೇ ಆರ್ ಹೆವಿಲಿ ನೆಟ್ ಶಾರ್ಟ್ ಆಗಿದ್ದಾರೆ ಕ್ಲೈಂಟ್ಸ್. ನೀವು ಸೊ ಒಬ್ವಿಯಸ್ಲಿ ನೆಟ್ ಲಾಂಗ್ ಅಲ್ಲಿ ಇದ್ವಿ. ದಿಸ್ ಓವರ್ ಕಾನ್ಫಿಡೆನ್ಸ್ ಆಲ್ವೇಸ್ ಲುಕ್ ಹಿಯರ್. ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವಾಗ FIದವರು ಮತ್ತೆ ಪ್ರೋದವ್ರು ಏನ್ ಪೊಸಿಷನ್ ಇದೆ ಅದನ್ನ ನೋಡಿ ನೀವು ಪೊಸಿಷನ್ ತಗೊಳ್ಳಿ. ಬಿಕಾಸ್ FI ಸ್ಮಾರ್ಟ್ ಮನಿ ಅಥವಾ ಪ್ರೋ ಪ್ರಾಪರ್ಟಿ ಟ್ರೇಡರ್ಸ್ ಯೂಶುವಲಿ ಹೆಜ್ಡ್ ಆಗಿರ್ತಾರೆ ಅಥವಾ ಲೈಕ್ ಪೊಸಿಷನ್ ನೀಟ್ ಆಗಿ ಮಾಡ್ಕೊಂಡಿರ್ತಾರೆ. ಚೆನ್ನಾಗಿರೋ ರಿಸರ್ಚ್ ಟೀಮ್ ಇರುತ್ತೆ. ಕ್ಲೈಂಟ್ಸ್ಗಳು ನಾವು ಬಹಳ ಲೈಕ್ ಹೆಚ್ಚು ಕಮ್ಮಿ ಇರ್ತೀವಿ ಅಥವಾ HNI ನಲ್ಲಿ ಹೆಚ್ಚು ಕಮ್ಮಿ ನೀಟ್ ಆಗಿರೋ ಪೊಸಿಷನ್ಸ್ ಇರೋದಿಲ್ಲ ಅನ್ಕೋತೀನಿ. ಸೊ ರಿಟೇಲ್ ಮೈಂಡ್ ಸೆಟ್ ಇಸ್ ಆಲ್ವೇಸ್ ಅ ಶೀಪ್ ಮೆಂಟಾಲಿಟಿ ಅನ್ಕೊಳ್ತಾ, ಸೊ ಅಬ್ವಿಯಸ್ಲಿ ಚೆಕ್ ಮಾಡ್ಕೊಳ್ಳಿ ಇವರು ಶಾರ್ಟಿಂಗ್ ಅಲ್ಲಿ ಇದಾರೆ ಅಂದ್ರೆ, ಸೊ ಡೆಫಿನೆಟ್ಲಿ ಮಾರ್ಕೆಟ್ ಕುಡ್ ಬಿ ರೇಂಜ್ ಬೌಂಡ್ ಅನ್ಸುವ ಸಾಧ್ಯತೆ ಹೆವಿ ಇದೆ. ಓಕೆ, ಡೂ ಚೆಕ್ ದಟ್ ಆಪ್ಷನ್ ರೇಟಿಂಗ್ ಕ್ಯಾನ್ ಬಿ ಹಿಯರ್. ಎನಿವೆ, ಸೊ ಚಾರ್ಟ್ ನ ಒಂದ್ಸಲ ನೋಡ್ಕೊಳ್ಳಿ. ಮಾರ್ಕೆಟ್ ಶೋಯಿಂಗ್ ಯು -50 ಪಾಯಿಂಟ್ಸ್. ಸೊ ಹತ್ರ ಎಷ್ಟು ಓಪನ್ ಆಗ್ಬೋದಪ್ಪ ನೋಡ್ಕೊಳ್ತೀರಿ. ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ ಲೈಕ್ ಆಫ್ಟರ್ ದ ಮಾರ್ಕೆಟ್ ಅವರ್ಸ್ 26,050 ಮೇಲ್ಗಡೆ 100 ಟಾರ್ಗೆಟ್. ಈಗ ಸದ್ಯಕ್ಕೆ 26,000 ಹತ್ರ ಇದೆ. 25,950 ಹತ್ರ ಕ್ಲೋಸ್ ಆಗಿದೆ ಅಥವಾ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನಾನು ಇದನ್ನ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡ್ಕೋತೀನಿ. ಅಂಡ್ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ನಿನ್ನೆಯ ಲೆವೆಲ್ ಆಸ್ ಅ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೋತೀನಿ. ಇದರ ಒಳಗಡೆ ರಿಪೀಟ್, ಇದರ ಒಳಗಡೆ ರೇಂಜ್ ಬೌಂಡ್ ಆಕ್ಷನ್ ಹೋಗುವ ಸಾಧ್ಯತೆ ಇದೆ. ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಎಕ್ಸ್ಪೈರ್ ಇದೆ 26,000 ಗಡಿ ಅಥವಾ 25,950 ಗಡಿಗೆ ಹತ್ರ ಕ್ಲೋಸ್ ಆಗ್ಬೋದು. ಇಲ್ಲ ಫೇಲ್ಯೂರ್ ಲುಕ್ ಹಿಯರ್ 25,930 ಲೇಬಲ್. ಇದರ ಕೆಳಗಡೆ ಲೋವರ್ ಹೈ ಕಂಪಲ್ಸರಿ ಸಿಕ್ಕರೆ ತಿಳ್ಕೊಳ್ಳಿ, ಸೊ ಮಾರ್ಕೆಟ್ ವಿಲ್ ಗೋ ಡೌನ್ ಓನ್ಲಿ. ಸೊ ಲೋವರ್ ಹೈ ಕಂಪಲ್ಸರಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಸೊ ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡಿದ್ರೆ ಮಾರ್ಕೆಟ್ ಲುಕ್ಸ್ ಲೈಕ್
ನೆಗೆಟಿವ್ ಅಥವಾ ರೇಂಜ್ ಬೌಂಡ್ ಆಕ್ಷನ್ ಫಾರ್ ಅ ಡೇ. ಸೊ ಎರಡು ಕ್ವೆಶನ್ ಇದೆ, BSE ಮತ್ತು SRF ಅಲ್ಲಿ ಏನಾಗ್ತಾ ಇದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೋಡ್ಕೊಳ್ತೀರಿ, ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ. ಓಕೆ, ಸೊ ಡೇ ಆಂಗಲ್ ಶಿಫ್ಟ್ ಮಾಡಿದ ಪ್ರಕಾರ ಇಲ್ಲಿ ನೋಡ್ಕೊತೀನಿ ನನ್ನ ಅರ್ಲಿಯರ್ ಲೆವೆಲ್ಗಳು ಆಕ್ಟಿವ್ ಇದೆ. ಲುಕ್ ಆಟ್ ದಟ್ ಇಸ್ 2730. ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ಯಾಕೆ ಏನು ಅಂತ ನೀಟಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಂದು ಹಿಸ್ಟ್ರಿ ಇದೆ ನೋಡ್ಕೊಳ್ತೀರಿ, ಇಲ್ಲಿ ಡಬಲ್ ಟಾಪ್, ಹೌದಾ? ಓಕೆ, ಹೌದು, ಡಬಲ್ ಟಾಪ್ ಸರ್. ಅದ್ರ ಜೊತೆಗೆ ಮಾರ್ಕೆಟ್ ಜಸ್ಟ್ ಬ್ರೇಕ್ ಡೌನ್. ಓಕೆ, ಇದು ನೆಕ್ ಲೈನ್ ಬ್ರೇಕ್ ಡೌನ್ ಆಗಿದೆ ಅಂಡ್ ಮಾರ್ಕೆಟ್ ಏನು ಮಾಡ್ದ, ಬ್ರೇಕ್ ಡೌನ್ ಆದಮೇಲೆ ರೀಟೆಸ್ಟ್ ಮಾಡಿದಾನೆ, ವಾಪಸ್ ಕೆಳಗಡೆ ಹೋಗುವ ಸೂಚನೆ ಕರೆಕ್ಟ್ ಇದೆ, ನೋ ಪ್ರಾಬ್ಲಮ್ ಹಿಯರ್. ಸೊ ಅದ್ರ ಜೊತೆಗೆ ಮಾರ್ಕೆಟ್ ಏನಾಗ್ತದೆ, ಇನ್ ಕೇಸ್ ಏನಾದರೂ 2648 ಅಥವಾ ಇದರ ಲೋ ಅಥವಾ ನಿನ್ನೆ ಲೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ಇದೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅರೌಂಡ್ 2600 to 2500 ವೆರಿ ನೀಟ್ ಆಗಿರೋ ಪೊಸಿಷನ್ ಇದೆ. ಓಕೆ, ಪ್ರೊವೈಡೆಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ರಿಕವರಿ ಆಗ್ತಾ ಇದೆ ಅಬೌಟ್ 2730 ಅಂದ್ರೆ ನಂಬಲಿಕ್ಕೆ ಈಸಿ ಇರೋದಿಲ್ಲ, ಬಿಕಾಸ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿದ್ರೆ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಗೋ ಟು SRF ಕ್ವೆಶ್ಚನ್ ಇದೆ. ಪುಟ್ಟಿಂಗ್ ದಿಸ್ SRF ಹಿಯರ್ ಲಿಮಿಟ್. ಓಕೆ, SRF ಲಿಮಿಟೆಡ್ ಡೇ ಆಂಗಲ್ ನೋಡಿದ್ರೆ ಎಸ್ ಬುಲಿಶ್ನೆಸ್ ಪೊಸಿಷನ್ ಆಗ್ಬಿಟ್ಟು ಆಮೇಲೆ ಸ್ವಲ್ಪ ಲೈಕ್ ಕಾನ್ಸಲ್ಟೇಷನ್ ಪೇಸ್ ಆಗ್ತಾ ಇದೆ. ಲುಕ್, ಇದು ಅರ್ಲಿಯರ್ ರಿಜೆಕ್ಷನ್ ಬ್ರೇಕ್ಔಟ್ ಆಗಿತ್ತು ಅಂಡ್ ಆ ಜಾಗನ ವಾಪಸ್ ಮತ್ತೆ ಮಾರ್ಕೆಟ್ ರೀಕ್ಲೈಮ್ ಮಾಡ್ಕೋತಾ ಇದೆ. ಸೊ ಇದರ ಬೇಸಿಸ್ ಮೇಲೆ ಚೆಕ್ಔಟ್ ಮಾಡಿದ್ರೆ ಎಸ್ ಆಬ್ವಿಯಸ್ಲಿ ಮಾರ್ಕೆಟ್ ಇವತ್ತೊಂದಿನ ಕಾನ್ಸಲ್ಟೇಷನ್, ನಾಳೆನೂ ಕೂಡ ಒಂದಿನ ಕಾನ್ಸಲ್ಟೇಷನ್ ಆಗ್ಬೋದು, ಅಥವಾ ಇವತ್ತಿನ ಟಾಪ್ ದಟ್ ಇಸ್ ಮೊನ್ನೆ ಟಾಪ್ ದಟ್ ಇಸ್ ಅರೌಂಡ್ 3023 ಏನೋ ಆ ಥರ ಬರುತ್ತೆ. ಇದನ್ನ ದಾಟಿದ್ರೆ ಬುಲಿಶ್ ಮೊಮೆಂಟಮ್ ಆಗುವ ಸಾಧ್ಯತೆ ಹೆವಿ ಇದೆ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಪಾಸ್ಡ್ ಥ್ರೂ ದ ವ್ಯಾಲ್ಯೂ ಝೋನ್. ದಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ 2000 ಅಥವಾ 3000 ಲೆವೆಲ್ ಅಂತ ತಿಳ್ಕೊಳ್ಳಿ. So wait for a market to go above 3020. You can go long till even higher levels target also. Putting stop loss below the 2950 level. So ಈ ರೀತಿ ಇದೆ, ಚೆಕ್ಔಟ್ ಮಾಡಿ. ಎನಿವೇ ಚೆಕಿಂಗ್ ಆಲ್ ದ ಡೇಟಾ, ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಅಂಡ್ ADR ಡೇಟಾ ಪ್ರಕಾರ, FRD ಆಕ್ಟಿವಿಟಿ ಪ್ರಕಾರ, ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ಸ್ ನೋಡಿದ ಪ್ರಕಾರ, ಡೆರಿವೇಟಿವ್ ಡೇಟಾ ನೋಡಿದ ಪ್ರಕಾರ, ವಿ ಆರ್ ಜಸ್ಟ್ ಓಪನಿಂಗ್ ನೆಗೆಟಿವ್ ಅಂಡ್ ರೇಂಜ್ ಬೌಂಡ್ ಇರುವ ಸಾಧ್ಯತೆ ಇದೆ ಇವತ್ತು ಪೂರ್ತಿ ದಿನ. ಸೊ ಈ ರೀತಿ ರೇಂಜ್ ಬೌಂಡ್ ಆಗುತ್ತೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಚೇಂಜಸ್ ಇದ್ರೆ ಅಪ್ಡೇಟ್ ಅಂತೂ ಟೆಲಿಗ್ರಾಮ್ ಮಾಡೇ ಮಾಡ್ತಿರ್ತೀನಿ. ಸೊ ನಿಮ್ಗೇನು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತೀರಿ, ಅವನ್ನ ಕೂಡ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು